ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಶಾಖ ನಾಗಲಾಪುರ ರಸಾನುಭವಿಯ ಮತ್ತೊಂದು ಸಂಚಿಕೆಗೆ ಆತ್ಮೀಯವಾದಂಥ ಸ್ವಾಗತ. ಸೊ ಇವತ್ತು ನಾನು 27 ವರ್ಷ ಹಳೆ ಹೋಟೆಲ್ ಶ್ರೀ ಗುರು ಕೊಟ್ಟೂರೇಶ್ವರ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ಲು. ಬೆಣ್ಣೆ ದೋಸೆ ಹಾಗೆ ಗಿರ್ಮಿಟ್ ಜೊತೆಗೆ ಮೆಣಸಿನಕಾಯಿ ಬಜ್ಜಿ ಕೊಡ್ತಾರೆ, ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ಇಲ್ಲಿ NR ಕಾಲೋನಿ, ಸುಬ್ರಹ್ಮಣ್ಯ ಶೆಟ್ಟಿ ರೋಡ್ ಆ್ಯಂಡ್ ನೆಟ್ಕಲಪ್ಪ ಸರ್ಕಲ್ ಹತ್ರ ಇದ್ದೀನಿ. ಸೊ ಜಾಸ್ತಿ ಮಾತಾಡೋಣ, ಲೆಟ್ಸ್ ಗೋ. ಒಂದು ಪ್ಲೇಟ್ ಬೆಣ್ಣೆ ದೋಸೆ, ಒಂದು ಗಿರ್ಮಿಟ್ ಪ್ಲಸ್ ಒಂದು ಪ್ಲೇಟ್ ಮೆಣಸಿನಕಾಯಿ ಬಜ್ಜಿ. ಸೊ 27 ವರ್ಷದ ಹಳೆಯ ಹೋಟೆಲ್ ಶ್ರೀ ಗುರು ಕೊಟ್ಟೂರೇಶ್ವರ ದಾವಣಗೆರೆ ಬೆಣ್ಣೆ ದೋಸೆ ಭಾರಿ ಫೇಮಸ್ಸು. ಕಾಯಿ ಚಟ್ನಿ ನೋಡಿ ಹೆಂಗೆ ಕೊಟ್ಟಿದ್ದಾರೆ. ಯೂಶಲಿ ನೀರಾಗಿರುತ್ತೆ ಕಾಯಿ ಚಟ್ನಿ, ಇದು ತುಂಬ ಗಟ್ಟಿಲ್ಲ, ತುಂಬ ನೀರಿಲ್ಲ. ಕಾಯ್ದು ರಸ ರಪ್ಪಂತ ಸ್ಪ್ರೆಡ್ ಆಯಿತು ಬಾಯೊಳಗೆ. ನಮ್ಮ ಉತ್ತರ ಕರ್ನಾಟಕದ ಬ್ರ್ಯಾಂಡ್ ಅಂಬಾಸಿಡರ್ ಜೊತೆಗೆ ಇದಿರಲೇಬೇಕು. ಈಗ ನಾವು ಒಂದು ಸ್ವಲ್ಪ ಗಿರ್ಮಿಟ್ನ ಒಂದು ಸ್ವಲ್ಪ ಸೂಪರ್ ಟೇಸ್ಟ್. ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತಲ್ಲ, ಬಂದು ತಿಂದವನಿಗೆ ಗೊತ್ತು ಈ ಗಿರ್ಮಿಟ್ಟು ಬೋಂಡದ ಕಾಂಬಿನೇಷನ್ನ ಮಜಾ. ಸೊ ಇವತ್ತು ನನ್ನೊಟ್ಟಿಗೆ ದೋಸೆ ಬಜ್ಜಿ ಗಿರ್ಮಿಟ್ ತಿನ್ನೋದಕ್ಕೆ ನನ್ನ ಫ್ರೆಂಡ್ಸ್ ಇದ್ದಾರೆ. ಕಾರ್ತಿಕ್ ಇವ್ರು ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ, ಈ ಹೋಟ್ಲಿಗೆ ಕರ್ಕೊಂಡು ಬಿಸಾಕ್ತಾರೆ. ಸೊ ಆ್ಯಂಡ್ ಅಭಿ ಇದ್ದಾನೆ, ಎಲ್ಲ ಸಿಂಗರ್ಸ್. ತುಂಬಾ ಚೆನ್ನಾಗಿತ್ತು ದೋಸೆ ಗಿರ್ಮಿಟ್ಟು ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಟೇಸ್ಟ್ ಎಲ್ಲರೂ ಬಂದು ಟ್ರೈ ಮಾಡಬೇಕು. ಸೂಪರ್ ಆಗಿದೆ ಟೇಸ್ಟು. ನಾನು ಚಿಕ್ಕವನು ಇರಬೇಕಾದ್ರಿಂದ ಇಲ್ಲೇ ಬಂದು ಇರೋದು. ಸೊ ಇಟ್ಸ್ ಎ ನಾಸ್ಟಾಲ್ಜಿಯಾ ಫಾರ್ ಮೀ. ಬಂದು ಟ್ರೈ ಮಾಡಲೇಬೇಕು. ಸೊ ಇದಾಗಿತ್ತು ಇವತ್ತಿನ ರಸಾನುಭವಿಯ ಮತ್ತೊಂದು ಸಂಚಿಕೆ. ಸೊ NR ಕಾಲೋನಿ ನೆಟ್ಕಲಪ್ಪ ಸರ್ಕಲ್ ಹತ್ರ ಬಂದರೆ ಈ ದಾವಣಗೆರೆ ಬೆಣ್ಣೆ ದೋಸೆ ಗಿರ್ಮಿಟ್ಟು ಮೆಣಸಿನಕಾಯಿ ಬಜ್ಜಿ ತಿನ್ನೋದನ್ನ ಮಾತ್ರ ಮರಿಬೇಡಿ. ಜೀವನದಲ್ಲಿ ಯಾವ ಚಟವನ್ನು ಬೇಕಾದ್ರೆ ಕಂಟ್ರೋಲ್ ಮಾಡ್ಬೋದು, ನಾಲಿಗೆ ಚಟನ ತಿನ್ನೋದು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ, ಮತ್ತೊಂದು ಹೋಟೆಲಲ್ಲಿ ಮತ್ತೊಂದು ತಿಂಡಿ ತಿನಿಸುಗಳ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ಸೊ ಸೈನಿಂಗ್ ಆಫ್, ಟೇಕ್ ಕೇರ್, ಬಾಯ್.